ಹೈಕೋರ್ಟು ಇದನ್ನು CBI ತನಿಖೆ ಕೊಡೋದಿಲ್ಲ ಅನ್ನುವ ಆದೇಶವನ್ನು ಮಾಡಿದಾಗ ಸ್ನೇಹಮಯಿ ಕೃಷ್ಣ ಅವರು ನಾನು ಸುಪ್ರೀಂ ಕೋರ್ಟಿಗೆ ಹೋಗೋದಿಲ್ಲ, ಇದು ನಮ್ಮ ಪ್ರಶ್ನಿಸಿಕೊಂಡು ಸುಪ್ರೀಂ ಕೋರ್ಟಿಗೆ ಹೋಗೋದಿಲ್ಲ ಅಂತ ಟ್ವೀಟ್ ಮಾಡಿದರು, ಹೇಳಿಕೆಯನ್ನು ಕೊಟ್ಟಿದ್ದರು ಇಂತಿಂಥ ಕಾರಣಗಳಿಗಾಗಿ ನಾನು ಹೋಗ್ತಾ ಇಲ್ಲ ಅಂತ. ಈಗ ಲೋಕಾಯುಕ್ತ ಪೊಲೀಸರು ರಿಪೋರ್ಟ್ ಹಾಕ್ತಿದ್ದಾರೆ. ಅಲ್ಲಿಗೆ ಕೇಸು ಡನ್ ಆ್ಯಂಡ್ ಡಸ್ಟೆಡ್, ಮುಗೀತಾ? ಸಿದ್ದರಾಮಯ್ಯನವರು ಕಂಪ್ಲೀಟ್ಲಿ ಲೀಗಲಿ ಸೇಫ್ ಆಗಿಬಿಟ್ರ? ಖಂಡಿತ ಇಲ್ಲ ಅಜಿತ್. ಅಂದರೆ ಈಗ ಲೋಕಾಯುಕ್ತ ಪೊಲೀಸರು ಈ ಪ್ರಕರಣದಲ್ಲಿ ಸಾಕ್ಷ್ಯಗಳು ಸಿಕ್ಕಿಲ್ಲ, ರಿಪೋರ್ಟ್ ಆಗ್ತಾ ಇದ್ವಿ ಅನ್ನುವಂಥದ್ದು, ಅಥವಾ ನಾಳೆ ರಿಪೋರ್ಟ್ ಹಾಕಿದ್ರೆ ಈ ಒಂದು ಕೇಸ್ಗೆ ಡೆಡ್ ಎಂಡ್ ಇದೆ ಮಾತ್ರ ಅಲ್ಲ, ಇನ್ನೂ 2 ಆಪ್ಷನ್ನು ಸ್ನೇಹಮಯಿ ಕೃಷ್ಣ ಅವ್ರ ಮುಂದಿದೆ. ಅಂದರೆ ಎಲ್ಲೊಂದು ಕಡೆ ಟ್ವೀಟ್ ಮಾಡಿರ್ಬೋದಂಥದ್ದು, ಅಂದರೆ ಎಲ್ಲೊಂದು ಕಡೆ ಅವರ ಹಣಕಾಸಿನ ಸ್ಥಿತಿಯಿಂದಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಇಲ್ಲ ಅನ್ನುವಂಥದ್ದಾಗಲಿ, ಅಥವಾ ಇಲ್ಲಿ ನಡೆದಿರುವಂಥ ತನಿಖೆಯಲ್ಲಿ ಒಂದು ನ್ಯಾಯ ಸಿಗ್ಬೋದು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದು ಸುಪ್ರೀಂ ಕೋರ್ಟ್ಗೆ ಹೋಗ್ತಿಲ್ಲ ಅನ್ನುವಂಥದ್ದನ್ನ ಅವರು ಟ್ವೀಟ್ ಮಾಡಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಮತ್ತೆ ಅವರು ಸುಪ್ರೀಂ ಕೋರ್ಟ್ ಹೋಗುವಂತ ನಿರ್ಧಾರವನ್ನ ಮಾಡೋಕೆ ಕಾನೂನಾತ್ಮಕ ಅವಕಾಶ ಕೊಟ್ಟಿದ್ರು ಅಂತ ಮಾತ್ರ ಕಥೆಯನ್ನು ಭೀಷ್ಮ ಪ್ರತಿಜ್ಞೆ ಅಲ್ಲ, ಖಂಡಿತ. ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಒಂದು ಆಪ್ಷನ್ ಇವತ್ತಿಗೂ ಓಪನ್ ಇರುವಂತದ್ದು. ಅದಕ್ಕಿಂತ ಪ್ರಮುಖವಾಗಿ ಮತ್ತೊಂದಿರುವಂತಹದ್ದು, ಇದೇ ಕೋರ್ಟ್ನ ಮುಂದೆ ಅವರು ರಿಪೋರ್ಟ್ ಹಾಕಿದರೂ ಕೂಡ ಒಂದು ಪ್ರೊಟೆಸ್ಟ್ ಪಿಟಿಷನ್ ಅನ್ನು ಹಾಕುವ ಮೂಲಕ, ರಿಪೋರ್ಟ್ ಅನ್ನು ಚಾಲೆಂಜ್ ಮಾಡುವ ಮೂಲಕ ಅದನ್ನು ರೀಇನ್ವೆಸ್ಟಿಗೇಷನ್ ಮಾಡಿ, ಅಥವಾ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿ, ಅಥವಾ ಇನ್ವೆಸ್ಟಿಗೇಷನ್ ಏಜೆನ್ಸಿಯನ್ನು ಬದಲಾವಣೆ ಮಾಡಿ, ಅಥವಾ ಬೇರೆ ತಂಡವನ್ನು ರಚನೆ ಮಾಡಿ ತನಿಖೆಯನ್ನು ಮಾಡಿಸಿ ಅಂತೇಳಿ ಒಂದು ಮನವಿಯನ್ನು ಮಾಡಬಹುದು, ಅಥವಾ ಮತ್ತೊಮ್ಮೆ ತನಿಖೆ ಆಗ್ಬೋದು, ಅಥವಾ ತನಿಖೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಕೋರ್ಟ್ ನಿರ್ಧಾರಕ್ಕೆ ಬಂದಿದ್ದೆ. ಆದಲ್ಲಿ ಈಗ ತನ್ನ ಬಳಿ ಇರುವಂತಹ ದಾಖಲೆಗಳನ್ನು ಇಟ್ಟುಕೊಂಡೇ ಅವ್ರನ್ನ ಪ್ರಾಸಿಕ್ಯೂಟ್ ಮಾಡಿ, ಅಥವಾ ಅವರ ವಿರುದ್ಧ ಟ್ರಯಲ್ ಅನ್ನು ಮುಂದುವರಿಸಿ, ಅಂದ್ರೆ ಕಾಗ್ನಿಜೆನ್ಸ್ ಅನ್ನು ತೆಗೆದುಕೊಂಡು ಪ್ರಕರಣವನ್ನು ಮುಂದುವರಿಸಿ ಅಂತೇಳಿ ಮನವಿ ಮಾಡಲಿಕ್ಕೆ ಅವಕಾಶಗಳಿದೆ. ಯಾಕೆಂದ್ರೆ ಈ ಹಿಂದೆ ಹಲವು ಪ್ರಕರಣಗಳು ಇದಾಗಿದೆ. ಇದೇ ರೀತಿಯ ಒಂದು ಮಾಜಿ CM ಕುಮಾರಸ್ವಾಮಿ ಅವರ ಪ್ರಕರಣದಲ್ಲಿ ಕೂಡ ಲೋಕಾಯುಕ್ತ ಪೊಲೀಸರು ಒಮ್ಮೆ ಒಂದು ರಿಪೋರ್ಟ್ ಹಾಕಿರ್ತಾರೆ ಒಂದು ಕೇಸಲ್ಲಿ. ಸೊ ಆ ಸಂದರ್ಭದಲ್ಲಿ ರೀಇನ್ವೆಸ್ಟಿಗೇಷನ್ ಆರ್ಡರ್ ಆಗುತ್ತೆ. 2ನೇ ಬಾರಿ ರಿಪೋರ್ಟ್ ಹಾಕಿದ ನಂತರ ಕೋರ್ಟ್ ಎಲ್ಲ ಒಂದ್ ಕಡೆ ಆ ರಿಪೋರ್ಟ್ ಅಲ್ಲಿ ಇರುವಂತಹ ದಾಖಲೆಗಳನ್ನು ನೋಡಿದಾಗಲೇ ಎಲ್ಲ ಒಂದಷ್ಟು ದಾಖಲೆಗಳು ಸಿಗುತ್ತೆ. ದೂರದಾರರ ಬಳಿ ಇರುವಂತಹ ದಾಖಲೆಗಳಲ್ಲಿ ಎಲ್ಲ ಒಂದಷ್ಟು ಆರೋಪ ಆಗಿರುವಂತಹದ್ದು ಮೇಲ್ನೋಟಕ್ಕೆ ಕಂಡು ಬಂದಂತೆ ಕಾಣ್ತಾ ಇದೆ. ಹಾಗಾಗಿ ನಿಮ್ಮ ಯಾವ ಇನ್ವೆಸ್ಟಿಗೇಷನ್ ರಿಪೋರ್ಟ್ ನನಗೆ ಬೇಕಾಗಿಲ್ಲ, ಇರುವಂತ ನನ್ನ ಮುಂದೆ ಇರುವಂತಹ ದಾಖಲೆ ಇಟ್ಟುಕೊಂಡೇ ಇದನ್ನ ಟ್ರಯಲ್ ಅನ್ನು ಮುಂದುವರಿಸ್ತೇವೆ ಅಂತೇಳಿ ಕಾಗ್ನಿಜೆನ್ಸ್ ಅನ್ನು ತೆಗೆದುಕೊಂಡು ಕೇಸನ್ನು ಮುಂದುವರಿಸಿದ ಉದಾಹರಣೆಗಳಿರುವಂತಹದ್ದು. ಸೊ ಆ ರೀತಿ ಈ ಪ್ರಕರಣದಲ್ಲಿಯೂ ಕೂಡ ಕೋರ್ಟ್ ಡೈರೆಕ್ಟ್ ಕಾಗ್ನಿಜೆನ್ಸ್ ಅನ್ನು ತೆಗೆದುಕೊಂಡು ಟ್ರಯಲ್ ಅನ್ನು ಮುಂದುವರಿಸಲಿಕ್ಕೆ CM ಸಿದ್ದರಾಮಯ್ಯ ಅವರಿಗಾಗಲಿ ಅಥವಾ ಅಲ್ಲಿರುವಂತಹ ಆರೋಪಿಗಳಿಗೆ ಸಮನ್ಸ್ ಅನ್ನು ಜಾರಿ ಮಾಡಿ ಅವರು ಕೋರ್ಟ್ ಮುಂದೆ ಅವ್ರನ್ನ ಕರೆದು ನಿಲ್ಲಿಸಿ ನಿಮ್ಮ ವಿರುದ್ಧ ಕಾಗ್ನಿಜೆನ್ಸ್ ಅನ್ನು ತೆಗೆದುಕೊಳ್ಳಲಾಗ್ತದೆ, ಟ್ರಯಲ್ ಅನ್ನು ಮಾಡ್ತೇವೆ ಅಂತೇಳಿ ಕೋರ್ಟ್ ಹೇಳ್ಬೋದು. ಅದು ಕಾನೂನಾತ್ಮಕ ಅವಕಾಶಗಳಿರುವಂತದ್ದು. ಹಾಗಾಗಿ ಒಂದು ಡೈರೆಕ್ಟ್ ಕಾಗ್ನಿಜೆನ್ಸ್ಗೆ ಒಂದು ಮನವಿ ಮಾಡುವಂತದ್ದು, ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ಗೆ ಹೋಗುವಂತದ್ದು, 2 ರೀತಿಯಾದ ಆಪ್ಷನ್ಗಳಿರುವಂತದ್ದು. ಯಾಕೆಂದ್ರೆ ಸ್ನೇಹಮಯಿ ಕೃಷ್ಣ ಕೇವಲ ಒಂದು ರಿಪೋರ್ಟ್ ಹಾಕಿದ ತಕ್ಷಣ ಎಲ್ಲವೂ ಮುಗಿತು ಅಂತೇಳಿ ಕೈಕಟ್ಟಿ ಕೂರುವಂತದ್ದಾಗ್ಲಿ, ಅಥವಾ ಸೋತು ಸುಮ್ಮನಾಗುವಂತ ವ್ಯಕ್ತಿ ಈಗ ನೋಡಿ ಇಲ್ಲಿವರೆಗೆ ನೋಡಿದ ರೀತಿ ಆ ವ್ಯಕ್ತಿ ಆ ರೀತಿ ಕಾಣೋದಿಲ್ಲ. ತಾವು ಹೋರಾಟವನ್ನು ಮುಂದುವರಿಸ್ತೇನೆ ಅನ್ನುವಂತ ಹೇಳಿಕೆಗಳೇನು ಕೊಡ್ತಾ ಇದ್ದಾರೆ. ಹಾಗಾಗಿ ಯಾವ ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಆಪ್ಷನ್ ಅನ್ನ ಚಾಯ್ಸ್ ಅಂದ್ರೆ ಚೂಸ್ ಮಾಡ್ತಾರ, ಅಥವಾ ಇಲ್ಲೇ ಟ್ರಯಲ್ ಕೋರ್ಟ್ ಅಲ್ಲಿ ತಾನು ಈ ಒಂದು ಪ್ರಕರಣವನ್ನ ಮುಂದುವರಿಸಲಿಕ್ಕೆ ಏನೆಲ್ಲ ಒಂದಷ್ಟು ಅವಕಾಶಗಳಿದೆ ಅದನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಎಷ್ಟರ ಮಟ್ಟಿಗೆ ಅವರು ಮುಂದಾಗ್ತಾರೆ ಅಂತ ನೋಡ್ಬೇಕಾಗಿರುವಂತದ್ದು. ಅದು ಏನೇ ಆದ್ರೂ ಕೂಡ ಅಂತಿಮವಾಗಿ ಕೋರ್ಟು ನ್ಯಾಯಾಧೀಶರು ಈ ಪ್ರಕರಣವನ್ನು ಹೀಗೆ ಅರ್ಥೈಸಿಕೊಂಡು ಈ ಪ್ರಕರಣವನ್ನು ಇಲ್ಲಿಗೆ ಮುಗಿಸುವುದಾ ಅಥವಾ ಮುಂದುವರಿಸುವುದಾ ಅನ್ನುವಂಥದ್ದನ್ನ ತೀರ್ಮಾನ ಮಾಡಬೇಕಾಗಿರುವಂತಹದ್ದು. ಅಜಿತ್, ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.